ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ತಜ್ಞೆ ಹಾಗೂ ಯೋಗ ಶಿಕ್ಷಕಿ. ವಾಮಿಟಿಂಗ್ ಸಾಮಾನ್ಯವಾಗಿ ಎಷ್ಟೊಂದು ಇವಾಗ ಟ್ರಾವೆಲ್ ಸಿಕ್ನೆಸ್ ಇರ್ಬೋದು, ಇವಾಗ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ನಿಮಗೆ ವಾಮಿಟಿಂಗ್ ಇಶ್ಯೂಸ್ ಇರ್ಬೋದು, ಅಥವಾ ಏನಾದರೂ ಜೀರ್ಣ ಆಗಿಲ್ಲ ಸರಿಗೆ ಆಹಾರ ಅಂತ ಆದಾಗ ವಾಮಿಟಿಂಗ್ ಇಶ್ಯೂಸ್ ಇರುತ್ತೆ ಸಾಮಾನ್ಯವಾಗಿ. ಇದಕ್ಕೆ ಹೇಗೆಲ್ಲ ಆಹಾರ ಕ್ರಮ ನಾವು ಮಾಡ್ಕೊಳ್ಬೋದು ಅಂತ ನೋಡೋಣ. ಫಸ್ಟ್ ಇವಾಗ ರೈಸ್, ಅಗೇನ್ ರೇಷನ್ ಅಕ್ಕಿ, ಸಾಮಾನ್ಯವಾಗಿ ರೆಡ್ ರೈಸ್ ಮತ್ತು ರೇಷನ್ ಅಕ್ಕಿ ನಾವು ತುಂಬ ಪ್ರಿಫರ್ ಮಾಡ್ತೀವಿ, ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನಾವು ಮುಂಚೆ ಸೀರೀಸಲ್ಲಿ ಹೇಳಿರೋ ಹಾಗೆ ಪ್ರಿಪ್ರೇಷನ್ ನಾನು ಹೇಳಿದ್ದೀನಿ ಯಾವ ಥರ ಮಾಡ್ಕೊಳ್ಬೇಕು ಅಂತ. ಅದರ ಜೊತೆಗೆ ನೀವು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ಅಗೇನ್ ಹಸುವಿನ ತುಪ್ಪ, ಅದು ತುಂಬ ಅನುಕೂಲಕರ ವಾಮಿಟಿಂಗ್ ಇರಬೇಕಾದ್ರೆ. ಅಂದರೆ ಪಿತ್ತನ ಅದು ಕಮ್ಮಿ ಮಾಡುತ್ತೆ. ವಾಮಿಟಿಂಗ್ ಸಾಮಾನ್ಯವಾಗಿ ಪಿತ್ತದಿಂದ ಮತ್ತು ಕಫದಿಂದ ಆಗುವಂತಹ ರೋಗ ಆಗಿದೆ ಅಥವಾ ಲಕ್ಷಣ ಆಗಿದೆ. ಸೊ ಹಾಗಾಗಿ ಇದನ್ನೆರಡೂ ಕಮ್ಮಿ ಮಾಡುವಂಥದ್ದು ಯಾವುದು ಅಂತ ಅಂದರೆ ತುಪ್ಪ. ಸೊ ನೀವು ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಅನ್ನಕ್ಕೆ, ಅಂದರೆ ಮೆತ್ತಗಿರೋ ಅನ್ನಕ್ಕೆ, ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿ, ಹಾಗೆ ರೈಸ್ ನೀವು ಪ್ರಿಪೇರ್ ಮಾಡುವಂತಹ ರೈಸು ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ. ಆ ಥರ ಮಾಡಿದಾಗ ಅದು ಜೀರ್ಣಕ್ರಿಯೆಗೂ ತುಂಬ ಅನುಕೂಲಕರ. ಇದು ಹೊರತುಪಡಿಸಿ ನಾನು ಇಲ್ಲಿ ಇನ್ನೊಂದು ಮೆಥಡ್ ಆಫ್ ಪ್ರಿಪ್ರೇಷನ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ಸಾಮಾನ್ಯವಾಗಿ ಹಾಲಿನ ಕಷಾಯ ನಾವು ಮಾಡ್ತೀವಲ್ಲ, ಆ ಪ್ರಿಪ್ರೇಷನ್ ಕನ್ಸಿಡರ್ ಆಗೋದಿಲ್ಲ. ಸ್ವಲ್ಪ ವೇರಿಯೇಷನಲ್ಲಿ ಹೇಳ್ತಾ ಇದ್ದೀನಿ. ಹೇಗೆ ಅಂತಂದರೆ, ಅಂದರೆ ತುಂಬ ಗಟ್ಟಿ ಹಾಲು ಇರಬಾರ್ದು, ಸ್ವಲ್ಪ ಹಾಲು ಅನ್ನೋದು ಸ್ವಲ್ಪ ಹಾಲು ಥರ ಮಾಡಿಕೊಂಡು ಚೂರು ನೀರು ನೀವು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಜೀರಿಗೆ ಪುಡಿ, ಹಾಗೆ ಮೆಣಸಿನ ಪುಡಿ, ಮತ್ತು ಅದಕ್ಕೆ ಒಂಚೂರು ಅರಿಶಿನ, ಇದು ಮೂರನ್ನು ನೀವು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ. 1 ಲೋಟ ಇರೋದನ್ನು ಒಂದು ಸ್ವಲ್ಪ ಹಾಫ್ ಲೋಟ ಅಥವಾ ಒಂದು ಮುಕ್ಕಾಲು ಭಾಗದಷ್ಟು ನೀವು ರೆಡ್ಯೂಸ್ ಮಾಡಿ ಆ ಒಂದು ಕಷಾಯನ ಕುಡಿಯೋದ್ರಿಂದ ಪಿತ್ತ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ನಿಮಗೆ ಇವಾಗ ಟೇಸ್ಟ್ಲೆಸ್ನೆಸ್ ಇರುತ್ತೆ, ಟೇಸ್ಟ್ ಬಡ್ಸಲ್ಲಿ ಟೇಸ್ಟ್ ಇರೋದಿಲ್ಲ, ಅರುಚಿ ಅಂತ ಇರುತ್ತೆ ಸಾಮಾನ್ಯವಾಗಿ ವಾಮಿಟಿಂಗ್ ಇರೋರಲ್ಲಿ. ಸೊ ಹಾಗಾಗಿ ಈ ಕಷಾಯ ಕುಡಿಯೋದ್ರಿಂದ ನಿಮಗೆ ವಾಮಿಟಿಂಗ್ ಸಿಂಪ್ಟಮ್ಸು ಕಮ್ಮಿ ಆಗುತ್ತೆ, ಆಮೇಲೆ ನಾಲ್ಗೆ ರುಚಿನೂ ಇಂಪ್ರೂವ್ ಆಗುತ್ತೆ. ಇದ್ರ ಜೊತೆಗೆ ಪೊಮೊಗ್ರಾನೆಟ್ ಹಣ್ಣು, ಅದು ನಿಮಗೆ ಜೀರ್ಣಕ್ಕೂ ಚೆನ್ನಾಗಿರುತ್ತೆ, ತದನಂತರ ನಾಲ್ಗೆ ರುಚಿಗೂ ತುಂಬ ಅನುಕೂಲಕರ. ಆಮೇಲೆ ಇದು ಹೊರತುಪಡಿಸಿ ಬೇರೆ ಏನೆಲ್ಲ ಮಾಡ್ಬೋದು ಅಂತ ಬಂದರೆ, ನಿಂಬೆಹಣ್ಣು. ಇವಾಗ ಹೊರಗಡೆ ಹೋಗ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಇವಾಗ ವಾಮಿಟಿಂಗ್ ಸೆನ್ಸೇಷನ್ಸ್ ಇರೋರಿಗೆಲ್ಲ ನಿಂಬೆ ಹಣ್ಣು ತೊಗೊಂಡು ಕ್ಯಾರಿ ಮಾಡ್ತಾರೆ. ಅದ್ರ ಜೊತೆಗೆ ಬೇರೆ ಯಾವುದು ನೀವು ಕ್ಯಾರಿ ಮಾಡ್ಕೊಳ್ಬೋದು. ಫೆನೆಲ್ ಸೀಡ್ಸ್, ಅಂದರೆ ನಿಮಗೆ ವಾಸನೆ ತುಂಬ ಇರಿಟೇಟ್ ಆಗ್ತದೆ, ಅದು ಒಂದು ಸ್ಮೆಲ್ ಟ್ರಿಗರ್ ಆಗುತ್ತೆ ಅಂತ ಹಾಗೇನಾದ್ರು ಆದಾಗ ಫೆನೆಲ್ ಸೀಡ್ಸ್ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ಇನ್ನೊಂದು ಕಷಾಯ ಪ್ರಿಪ್ರೇಷನ್, ಇವಾಗ ಔಟ್ಸ್ಕರ್ಟ್ಸಲ್ಲಿ ಎಲ್ಲಾದರೂ ಹೋಗಿರ್ತೀರಾ ಅಂತ ಆದಾಗ ಇನ್ನೂ ಒಂದು ಪ್ರಿಪ್ರೇಷನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ 3 ಇಂಗ್ರೀಡಿಯೆಂಟ್ಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಫೆನೆಲ್ ಸೀಡ್ಸು, ಇನ್ನೊಂದು ಮೆಣಸಿನ ಪುಡಿ, ಹಾಗೂ ಇನ್ನೊಂದು ಜೀರಿಗೆ, ಅಂದರೆ ಕ್ಯೂಮಿನ್ ಸೀಡ್ಸ್. ಸೊ ಈ 3 ನೀವು ಪುಡಿ ಮಾಡಿಕೊಂಡು, ಅಂದರೆ ಹುರಿದು ಪುಡಿ ಮಾಡಿಕೊಂಡು 1 ಲೋಟ ನೀರಿಗೆ ಇದಿಷ್ಟು ಹಾಫ್ ಸ್ಪೂನ್ಸ್ ಲೆಕ್ಕದಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. 1 ಲೋಟ ಇರೋದು ಹಾಫ್ ಲೋಟಕ್ಕೆ, ಅಂದರೆ ಅರ್ಧ ಲೋಟಕ್ಕೆ ನೀವು ಅಷ್ಟು ಕುದಿಸಿದಾಗ ಅರ್ಧ ಲೋಟದಷ್ಟು ಅದು ಫಿಲ್ಟ್ರ್ ಆಗಿ ನೀವು ಈ ನೀರನ್ನು ಕುಡಿದಾಗ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ಸ್ ಇರ್ಬೋದು, ಅಥವಾ ವಾಮಿಟಿಂಗ್ ಆಗ್ತಾ ಇದೆ ನಿಮಗೆ ಅಂತ ಆದಾಗ ಯೂಶಲಿ ಕಂಟ್ರೋಲಿಗೆ ಬರುತ್ತೆ. ಇದ್ರ ಜೊತೆಗೆ ಕುಡಿಯೋದಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗುತ್ತೆ ಅಂತ ಹಾಗೇನಾದ್ರು ಇದ್ದಾಗ ನೀವು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಬೋದು ಇದರೊಟ್ಟಿಗೆ. ತದನಂತರ ಇಲ್ಲಿ ಮೇಯ್ನಾಗಿ ವಾಮಿಟಿಂಗಲ್ಲಿ ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಾ, ಅಂದರೆ ಎಷ್ಟು ಚೆನ್ನಾಗಿ ನೀವು ಊಟದ ನಂತರ ಆಗಿರ್ಬೋದು ಅಥವಾ ಊಟದಕ್ಕಿಂತ ಮುಂಚೆ ಆಗಿರ್ಬೋದು, ಎಷ್ಟು ನೀರು ಕುಡಿತೀರಾ ಅಷ್ಟು ಒಳ್ಳೆಯದು. ಆಮೇಲೆ ಒಂದು ಸ್ವಲ್ಪ ಸಮಯ ಸಿಕ್ಕಾಗ ಊಟದ ನಂತರ ಜೀರಿಗೆ ತಿನ್ನೋದಾಗಿರ್ಬೋದು, ಅಥವಾ ಫೆನೆಲ್ ಸೀಡ್ಸ್, ಸೋಂಫ್ ಅಂತ ಏನು ಹೇಳ್ತೀವಿ, ಅದನ್ನೊಂದು 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ನೀವು ತಿಂತಾ ಹೋದಾಗ ನಿಮ್ಗೆ ಈ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಡಿಸೀಸ್ ಹಾಗೂ ಅದರ ರಿಲೇಟೆಡ್ ಆಗಿ ಡಯಟ್ ಏನಿದೆ, ಅಂದರೆ ಆಹಾರದಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.